ತೊಲ್ಹ ರಲಿಯಲ್ಲಾಹು ಅನ್ಹು ಹುಜೂರ್ ಅವರ ಸಹಾಬಿಯಾಗಿದ್ದ ತೊಲ್ಹ ರಲಿಯಲ್ಲಾಹು ಅನ್ಹುವಿಗೆ ರೋಗ ಬಂತು. ರೋಗವಾಯಿತು, ತಡೆಯಲಿಕ್ಕೆ ಅಸಾಧ್ಯವಾದಂತಹ ರೋಗ. ಮನೆಯಲ್ಲೇ ವಿಶ್ರಮವನ್ನು ಪಡೆಯುತ್ತಾ ಇದ್ದಾರೆ. ರಾತ್ರಿಯಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತೊಲ್ಹಾ ಎಲ್ಲಿ ಎಂದು ನೋಡುವಾಗ ತೊಲ್ಹಾರನ್ನು ಕಾಣಲಿಕ್ಕೆ ಸಿಗ್ತಾ ಇಲ್ಲ. ತೊಲ್ಹಾಗೆ ರೋಗಿಯಾಗಿ ತೊಲ್ಹಾ ಮನೆಯಲ್ಲಿ ಮಲಗಿದ್ದಾರೆ ಎಂದು ಕೇಳುವಾಗ ನೊಂದಂತ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತೊಲ್ಹಾ ರಲಿಯಲ್ಲಾಹು ಅನ್ಹು ಹತ್ರ ಹೋಗ್ತಾರೆ. ತೊಲ್ಹಾ ರಲಿಯಲ್ಲಾಹು ಅನ್ಹುವಿನ ಹತ್ತಿರ ಹೋಗಿ ನೋಡುವಾಗ ತೊಲ್ಹಾ ರಲಿಯಲ್ಲಾಹು ಅನ್ಹು ನಿದ್ದೆ ಮಾಡುವನಿಗೆ ಉಪದ್ರವ ಕೊಡಬಹುದಾ? ಮಜ್ಲಿಸಿನಲ್ಲಿ ಕೂತಾಗ ನಿದ್ರೆ ಮಾಡೋದಲ್ಲ, ಆಯ್ತಾ? ಜುಮಾದಲ್ಲಿ ಬಯಾನ್ ಹೇಳುವಾಗ ಮಾಡುವ ನಿದ್ರೆ ಕುರಿತಲ್ಲ ನಾನು ಹೇಳ್ತಾ ಇರೋದು. ರಾತ್ರಿಯಲ್ಲಿ ಮಾಡುವಂತ ನಿದ್ರೆ, ತಹಜ್ಜುದ್ ಮಾಡಿರುವವನು ಕೈಲೂಲತ್ತಿನ ನಿದ್ರೆ, ಈ ನಿದ್ರೆಗೆ ಉಪದ್ರವ ಕೊಡಬಾರ್ದು. ಬಾಕಿ ನಿದ್ರೆ ಬಗ್ಗೆ ನಾನು ಹೀಗೆ ಹೇಳ್ತಾ ಇಲ್ಲ, ಮುಫ್ತಿ ಸಾಹೇಬ್ ಹೇಳ್ಕೊಡ್ತಾರೆ. ಆ ನಿದ್ದೆ ಮಾಡುವಂತಹ ಸಂದರ್ಭದಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ತೊಲ್ಹ ನಿದ್ರೆ ಮಾಡ್ತಾ ಇದ್ದಾನೆ, ರೋಗ ಇದೆ ಅಲ್ವಾ, ನಾನು ಮತ್ತೆ ಬರ್ತೇನೆ. ಅಲ್ಲಿನ ತನ್ನ ತೊಲ್ಹ ರಲಿಯಲ್ಲಾಹು ಅನ್ಹು ಅವರ ಫ್ಯಾಮಿಲಿಯನ್ನು ಕರೆದರು. ಹೇಳಿದರು, ತೊಲ್ಹಾ ಇವತ್ತು ವಫಾತ್ ಆಗುತ್ತೆ, ಇವತ್ತು ಮೌತ್ ಆಗುತ್ತೆ, ಇದು ತೊಲ್ಹಾರ ಕೊನೆಯ ರಾತ್ರಿ. ತೊಲ್ಹ ಏನಾದರೂ ನಿದ್ದೆಯಿಂದ ಎಚ್ಚರಾದರೆ ನನ್ನನ್ನು ಕರೆಯಬೇಕು ಎಂದರು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾಗೆ ಮಸ್ಜಿದ್ ನಬವಿಗೆ ವಾಪಸ್ ಹೋಗುತ್ತಾರೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಾಪಸ್ ಹೋಗ್ತಾರೆ. ಮನೆಯಲ್ಲಿ ಸುಮಾರು ಹೊತ್ತಾದಾಗ ತೊಲ್ಹಾ ರಲಿಯಲ್ಲಾಹು ಅನ್ಹು ಅವರಿಗೆ ಎಚ್ಚರಾದಾಗ ಅಲ್ಲಿನ ಕುಟುಂಬಸ್ಥರೊಂದಿಗೆ ಕೇಳಿದರು, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಂದಿದ್ರಾ? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಂದ ರೀತಿಯಲ್ಲಿ ನನಗೆ ಅನುಭವ ಆಗ್ತಾ ಇದೆ ಅಲ್ವಾ, ಹುಜೂರ್ ಅವರು ಬಂದಿದ್ದಾರಾ? ಹೌದು, ತಮ್ಮನ್ನು ನೋಡಿ ಹುಜೂರ್ ನಿದ್ದೆ ಮಾಡ್ತಾ ಇದ್ದಾರೆ, ನಿದ್ದೆಯಿಂದ ಎಚ್ಚರಾಗುವಾಗ ಕರೆಯಿರಿ ಎಂದು ಹೇಳಿದ್ದಾರೆ. ಇನ್ನಿ ಅಖಾಫ್, ನಾನು ಹೆದರಿಕೆ ಇದ್ದೇನೆ, ನಾನು ಭಯಪಡ್ತಾ ಇದ್ದೇನೆ. ಖಂಡಿತವಾಗಿ ಹುಜೂರನ್ನು ಕರೆಯಬೇಡಿ. ಕಾರಣ, ನನ್ನ ಕಾರಣಕ್ಕೆ ರೋಗಿಯಾಗಿ ಮಲಗಿದ್ದ ನನ್ನನ್ನು, ತೊಲ್ಹಾನನ್ನು ನೋಡಲು ರಾತ್ರಿ ಹುಜೂರ್ ಬರುವಾಗ ಏನಾದರೂ ಕಾಲಿಗೆ ಮುಳ್ಳು ಚುಚ್ಚಿದರೆ ಈ ತೊಲ್ಹಾಗೆ ತಡೆಯಲಿಕ್ಕೆ ಸಾಧ್ಯನೇ ಇಲ್ಲ. ರೋಗಿಯಾಗಿ ಕೊನೆಯ ರಾತ್ರಿಯಲ್ಲಿ ತೊಲ್ಹಾ ಮಲಗಿದ್ದಾರೆ. ಕೊನೆಯ ರಾತ್ರಿ ತೊಲ್ಹಾ ರಲಿಯಲ್ಲಾಹು ಅನ್ಹು ಹೇಳುವುದು, ಯಾರಿಗಾದ್ರೂ ಆಸೆ ಇಲ್ಲದೆ ಇರುತ್ತೆ ಹುಜೂರನ್ನು ನೋಡೋದಕ್ಕೆ ತಲಾಗಲು? ತೊಲ್ಹಾ ರಲಿಯಲ್ಲಾಹು ಅನ್ಹು ಹೇಳುದು, ನನಗೆ ಸಾಧ್ಯ ಇಲ್ಲ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ನನ್ನ ಕಾರಣಕ್ಕೆ ಮುಳ್ಳು ಚುಚ್ಚಿದರೆ ತೊಲ್ಹಾಗೆ ಅದು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಸಹಾಬಿಗಳ ಕತ್ತಿಗಳಿದೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಇಸ್ಲಾಮನ್ನು ಸ್ವೀಕರಿಸಿ ಬಿಟ್ರು ಎಂಬ ಕಾರಣಕ್ಕೆ ತೂಗಿನ ಕೊನೆಗೆ ಹಗ್ಗಕ್ಕೆ ಹಾಕಿ ಕೊಲ್ಲಲ್ಪಡುವಾಗ ಅಲ್ಲಿಂದ ಜಡ್ಜ್ ಹೇಳ್ತಾ ಇರುವುದು, ನಿನ್ನನ್ನು ನಾವು ಕೊಲ್ಲಲ್ಲ, ನೀನು ಒಂದು ಬಾರಿಯಾದರೂ ನಿನ್ನ ಮನಸ್ಸಿನಲ್ಲೊಮ್ಮೆ ಊಹಿಸಿ ನೋಡು. ಒಮ್ಮೆ ಮಾತ್ರ ಖುಬೈಬ್ ರಲಿಯಲ್ಲಾಹು ಅನ್ಹು ಅವರೊಂದಿಗೆ ಹೇಳ್ತಾ ಇರುವುದು, ಒಮ್ಮೆ ಊಹಿಸಿದರೆ ಸಾಕು, ಈ ಒಂದು ಕೊಲೆಗೆ ಏಲ್ಪಡುವುದು ನನ್ನ ಬದಲಿಗೆ ಹುಜೂರ್ ಆಗಿದ್ದರೆ ಚಲೋ ಇತ್ತು ಎಂದು ಒಮ್ಮೆ ನಿನ್ನ ಬಾಯಲ್ಲಿ ಹೇಳ್ಬೇಡ, ನಿನ್ನ ಮನಸ್ಸಲ್ಲಿ ಆದರೂ ಊಹಿಸು ಎಂದು ಹೇಳುವಾಗ ತೊಲ್ಹಾ ರಲಿಯಲ್ಲಾಹು ಅನ್ಹು ಅಲ್ಲಿಂದ ಅವರಿಗೆ ಖುಬೈಬ್ ರಲಿಯಲ್ಲಾಹು ಅನ್ಹು ಹೇಳಿದ್ರು, ಇಲ್ಲ, ನನ್ನನ್ನು ಅದು ಬಿಟ್ಟು ಬಿಡಿ, ಹುಜೂರ್ ಅವರಿಗೆ ಎಲ್ಲಾದ್ರೊಂದು ಮುಳ್ಳು ಚುಚ್ಚಿದರೆ ಈ ಖುಬೈಬಿಗೆ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಮಹಬ್ಬತ್ ಬೇರೆ. ಇಮಾಮ್ ದಾರಿಲ್ ಹಿಜ್ರಾ ಮಾಲಿಕ್ ರಲಿಯಲ್ಲಾಹು ಅನ್ಹು ಮದೀನಾದಲ್ಲಿ ಚಪ್ಪಲಿ ಹಾಕಿ ನಡೆಯಲಿಲ್ಲ, ಶಬ್ದವನ್ನು ಎತ್ತಲಿಲ್ಲ. ತನಗೇನಾದರೂ ಹೊರಗೆ ಹೋಗಬೇಕು ಅಂದ್ರೆ ಮದೀನಾದಿಂದ ಕಿಲೋಮೀಟರ್ಗಳ ದೂರ ಹೋಗ್ತಾರೆ. ತನ್ನ ಸ್ವಂತ ಒಂಟೆಯ ಮೇಲೆ, ಕುದುರೆ ಮೇಲೆ ಅವರು ಸಫಾರಿ ಮಾಡಿಲ್ಲ. ಆ ಮದೀನಾದ ಮಣ್ಣು ಪವಿತ್ರವಾದ ಮಣ್ಣು, ಅದೊಂದು ಪುಣ್ಯ ಇರುವಂತಹ ಮಣ್ಣು. ಇನ್ನು ಘಟನೆಗಳು ಹೇಳಬೇಕಾದಷ್ಟು ಹೇಳಲಿಕ್ಕಿದೆ, ಹಲವಾರು ಚರಿತ್ರೆಗಳನ್ನು ಹೇಳಲಿಕ್ಕಿದೆ. ಆದ್ದರಿಂದ ಫಿದಾಕ ಅಬೀ ವ ಉಮ್ಮಿ ಯಾ ರಸೂಲಲ್ಲಾಹ್, ಹುಜೂರ್ ಅವರೇ, ನನ್ನ ತಂದೆಗಿಂತಲೂ ತಾಯಿಗಿಂತಲೂ ನನಗೆ ನೀವೇ ಶ್ರೇಷ್ಠರು ಎಂಬುದು ಒಂದು ಬಯಾನ್ನಲ್ಲಿ ಮಾತ್ರ ಮೀಸಲಾಗಬಾರದು, ನನ್ನ ಜೀವನದಲ್ಲಿ ಇರಬೇಕು.